ನಮಸ್ತೆ ಎವ್ರಿವನ್, ಒನ್ಸ್ ಅಗೈನ್ ವೆಲ್ಕಮ್ ಟು ಈ ಪಾಠದ ಮನೆ. ಲಾಸ್ಟ್ ಕ್ಲಾಸಲ್ಲಿ ನಾವು ಡಿಸ್ಟ್ರಿಬ್ಯೂಟಿವ್ ಪ್ರೊನೌನ್ ಅಂದರೆ ಏನು ಅನ್ನೋದನ್ನು ತಿಳ್ಕೊಂಡಿದ್ವಿ. ಹಾಗೆಯೇ ಡಿಸ್ಟ್ರಿಬ್ಯೂಟಿವ್ ಪ್ರೊನೌನ್ಗೂ ಇಂಡೆಫಿನೆಟ್ ಪ್ರೊನೌನ್ಗೂ ಏನು ವ್ಯತ್ಯಾಸ ಅನ್ನೋದನ್ನು ಕೂಡ ತಿಳ್ಕೊಂಡಿದ್ವಿ. ಇದು ಪ್ರೊನೌನ್ಗೆ ಸಂಬಂಧಪಟ್ಟ ಹಾಗೆ ಕೊನೆ ಸೆಷನ್ ಆಗಿರುತ್ತೆ. ಈ ಕ್ಲಾಸಲ್ಲಿ ನಾನು 2 ಟೈಪ್ ಆಫ್ ಪ್ರೊನೌನ್ಸ್ ಅನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಒಂದು ರೆಸಿಪ್ರೋಕಲ್ ಪ್ರೊನೌನ್, ಇನ್ನೊಂದು ಎಕ್ಸ್ಕ್ಲಮೇಟರಿ ಪ್ರೊನೌನ್ ಅಂತ. ನೋಡಿ, ಫಸ್ಟ್ ರೆಸಿಪ್ರೋಕಲ್ ಪ್ರೊನೌನ್ ಅಂದರೆ ಏನಂತ ನೋಡೋಣ. ಈ ಹೆಸರಲ್ಲೇ ಇದರ ಅರ್ಥ ಇದೆ ನೋಡಿ. ರೆಸಿಪ್ರೋಕಲ್ ಅಂತ ಹೇಳಿದ್ರೆ ಒಂದು ಪರಸ್ಪರತೆ ಇರೋದು ಅಂತ. ಅಂದ್ರೆ ಈಗ ಎದುರುಗಡೆ ಇರೋರ್ಗೆ ನಾವು ಏನಂತ ಫೀಲ್ ಮಾಡ್ತೀವೋ ಅದೇ ಫೀಲಿಂಗ್ಸ್ ಅನ್ನ ನಮ್ಮ ಬಗ್ಗೆ ಅವರು ಕೂಡ ಹೊಂದಿರ್ತಾರೆ. ಮ್ಯೂಚುವಲ್ ಫೀಲಿಂಗ್ಸ್ ಅಂತ ನಾವು ಹೇಳ್ಬೋದು. ಈಗ ನಾನು ಒಬ್ರಿಗೆ ಗಿಫ್ಟ್ ಕೊಟ್ರೆ ಅವರು ಕೂಡ ವಾಪಸ್ ನನಗೆ ಇನ್ನೊಂದು ಗಿಫ್ಟ್ ಕೊಡ್ತಾರೆ. ಈ ರೀತಿಯಾಗಿ ಯಾವುದೇ ಆಕ್ಷನ್ಸ್ ಅನ್ನಾಗಿರ್ಬೋದು, ಫೀಲಿಂಗ್ಸ್ ಅನ್ನಾಗಿರ್ಬೋದು ಮ್ಯೂಚುವಲ್ ಆಗಿ ಹೊಂದಿದ್ರೆ ಅಂತಹ ಒಂದು ರಿಲೇಶನ್ಶಿಪ್ ಅನ್ನ ತೋರಿಸ್ಲಿಕ್ಕೆ ಯೂಸ್ ಮಾಡುವಂತಹ ಪ್ರೊನೌನ್ಸ್ ಅನ್ನ ನಾವು ರೆಸಿಪ್ರೋಕಲ್ ಪ್ರೊನೌನ್ಸ್ ಅಂತ ಹೇಳ್ತೀವಿ. ಈ ರೆಸಿಪ್ರೋಕಲ್ ಪ್ರೊನೌನ್ಸ್ ಅಲ್ಲಿ 2 ವರ್ಡ್ಸ್ ಇರೋದು. ಒಂದು ಈಚ್ ಅದರ್, ಮತ್ತೊಂದು ಒನ್ ಅನದರ್. ಈಚ್ ಅದರ್ಗೆ ಎಕ್ಸಾಂಪಲ್ಸ್ ನೋಡಿ. ಟಾಮ್ ಅಂಡ್ ಜೆರಿ ಹೇಟ್ ಈಚ್ ಅದರ್. ಇಲ್ಲಿ ಸಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಟಾಮ್ ಮತ್ತೆ ಜೆರಿ ಇಬ್ರು ಇದ್ದಾರೆ. ಇಬ್ರು ಪರಸ್ಪರ ಹೇಟ್ ಮಾಡ್ತಾರೆ. ಈ ಸೆಂಟೆನ್ಸ್ ಅಲ್ಲಿ ಈಚ್ ಅದರ್ ಅಂದ್ರೆ ಪರಸ್ಪರ ಅಂತ. ಹಾಗೆ ಸೆಕೆಂಡ್ ಸೆಂಟೆನ್ಸ್ ಅಲ್ಲಿ ಕೂಡ ಬೋತ್ ಟೀಮ್ಸ್ ಚಾಲೆಂಜ್ಡ್ ಈಚ್ ಅದರ್. ಬೋತ್ ಟೀಮ್ಸ್ ಅಂದ್ರೆ 2 ಟೀಮ್ಸ್ ಇದೆ, ಪರಸ್ಪರ ಅವು ಒಂದಕ್ಕೊಂದು ಚಾಲೆಂಜ್ ಮಾಡ್ತಾ ಇವೆ. ಹಾಗೇನೆ ದ ಕಪಲ್ ಆರ್ ಶೌಟಿಂಗ್ ಅಟ್ ಈಚ್ ಅದರ್. ಇಲ್ಲಿ ಕೂಡ ಕಪಲ್ ಅಂದ್ರೆ ಇಬ್ರು ಇರ್ತಾರೆ, ಜೋಡಿ ಅಂತ ನಾವೇನ್ ಹೇಳ್ತೀವಲ್ವಾ, ಅವರಿಗೆ ಕಪಲ್ ಅಂತೀವಿ. ಅವರು ಫ್ರೆಂಡ್ಸ್ ಆಗಿರ್ಬಹುದು, ಇಲ್ಲ ಹಸ್ಬೆಂಡ್ ಅಂಡ್ ವೈಫ್ ಆಗಿರ್ಬಹುದು, ಪರಸ್ಪರ ಕೂಗಾಡ್ತಾ ಇದ್ದಾರೆ. ಇಬ್ರು ವ್ಯಕ್ತಿಗಳು ಪರಸ್ಪರ ಅವರ ಮೇಲೆ ಇವರು, ಇವರ ಮೇಲೆ ಅವರು ಕೂಗಾಡ್ತಾ ಇದ್ದಾರೆ ಅನ್ನೋ ಅರ್ಥವನ್ನ ಕೊಡುತ್ತೆ. ನೆಕ್ಸ್ಟ್, ಡಾಲ್ಫಿನ್ಸ್ ಯೂಸ್ ಸೌಂಡ್ ಟು ಕಮ್ಯುನಿಕೇಟ್ ವಿತ್ ಈಚ್ ಅದರ್. ಡಾಲ್ಫಿನ್ಸ್ ಅಂದ್ರೆ ಇಲ್ಲಿ ಅಂಡರ್ಸ್ಟುಡ್ 2 ಡಾಲ್ಫಿನ್ಸ್ ಕಮ್ಯುನಿಕೇಶನ್ ಮಾಡ್ಬೇಕು ಅಂದ್ರೆ ಇಬ್ರು ಇರ್ಬೇಕಲ್ವಾ. ಹಾಗೇನೆ 2 ಡಾಲ್ಫಿನ್ಸ್ ಇಲ್ಲಿ ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಸೌಂಡ್ ಅನ್ನ ಯೂಸ್ ಮಾಡುತ್ತೆ. ಒಂದು ರೀತಿಯ ವಿಸ್ಲಿಂಗ್ ಸೌಂಡ್ ಅನ್ನ ಅಥವಾ ಒಂದು ಕ್ಲಿಕ್ಕಿಂಗ್ ಸೌಂಡ್ ಅನ್ನ ಯೂಸ್ ಮಾಡಿಕೊಂಡು ಡಾಲ್ಫಿನ್ಸ್ ಪರಸ್ಪರ ಕಮ್ಯುನಿಕೇಟ್ ಮಾಡುತ್ತೆ ಅನ್ನೋದು ಇದರ ಅರ್ಥ. ಅಂದ್ರೆ ಈಚ್ ಅದರ್ಗೆ ಸಂಬಂಧಪಟ್ಟ ಹಾಗೆ ಒಂದು ಪಾಯಿಂಟ್ ಏನು ನಾವು ತಿಳ್ಕೊಬೇಕಾಗಿರೋದು ಅಂದ್ರೆ, ಸಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಇಬ್ಬರಿದ್ರೆ ಆ ಇಬ್ಬರಲ್ಲಿ ಪರಸ್ಪರವಾಗಿ ಯಾವ ಆಕ್ಷನ್ ಮ್ಯೂಚುವಲ್ ಆಗಿದೆ ಅನ್ನೋದನ್ನ ತೋರಿಸ್ಲಿಕ್ಕೆ ನಾವು ಈಚ್ ಅದರ್ ವರ್ಡ್ ಅನ್ನ ಯೂಸ್ ಮಾಡ್ತೀವಿ. ಒನ್ ಅನದರ್ ಅಂತ ಹೇಳಿದ್ರೆ ಒಬ್ರಿಗೊಬ್ರು ಅಂತ. ಒನ್ ಅನದರ್ ನ ಸೆಂಟೆನ್ಸ್ ಅಲ್ಲಿ ಎಕ್ಸಾಂಪಲ್ಸ್ ಅನ್ನ ನೋಡಿ. ದ ಫ್ಯಾಮಿಲಿ ಮೆಂಬರ್ಸ್ ಲವ್ ಒನ್ ಅನದರ್. ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಇಬ್ರೇ ಇರ್ಬೇಕು ಅಂತ ಏನಿಲ್ಲ ಅಲ್ವಾ. ಇಬ್ರಿಗಿಂತ ಜಾಸ್ತಿ ಜನ ಇರ್ತಾರೆ. 3 ಜನ, 4 ಜನ, 10 ಜನ, ಎಷ್ಟು ಜನನಾದ್ರೂ ಇರ್ಲಿ, ಅವರು ಒಬ್ರಿಗೊಬ್ರು ಪ್ರೀತಿಸ್ತಾರೆ ಅನ್ನೋದು ಇದರ ಅರ್ಥ. ಹಾಗೇನೆ ದೇ ಆರ್ ಬ್ಲೇಮಿಂಗ್ ಒನ್ ಅನದರ್ ಫಾರ್ ದ ಲಾಸ್. ಅವರು, ಇಲ್ಲಿ ಅವರು ಅಂದ್ಮೇಲೆ ಅವರಿಬ್ಬರೇ ಇರ್ಬೇಕು ಅಂತ ಏನಿಲ್ಲ, ಇಬ್ಬರಿಗಿಂತ ಜಾಸ್ತಿ ಜನ ಇರಬಹುದು. ಆಗಿರೋ ಲಾಸ್ ಅನ್ನ ಒಬ್ಬರ ಮೇಲೊಬ್ರು ಬ್ಲೇಮ್ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲೂ ಕೂಡ ನೋಡಿ, ಒಬ್ಬರಿಗೊಬ್ಬರು ಅನ್ನೋ ವರ್ಡ್ ಯೂಸ್ ಆಗಿದೆ. ಹಾಗೇನೆ ದ ಚಿಲ್ಡ್ರನ್ ಆಫನ್ ಟೀಸ್ ಒನ್ ಅನದರ್. ದ ಚಿಲ್ಡ್ರನ್ ಅಂತ ಬಂದ್ಮೇಲೆ ಇಲ್ಲೂ ಕೂಡ ಇಬ್ರೇ ಇರ್ಬೇಕು ಅಂತ ಇಲ್ಲ, ಜನರಲ್ ಆಗಿ ಮಕ್ಕಳು ಅಂತ ಹೇಳಲಿಕ್ಕೆ ಈ ಸೆಂಟೆನ್ಸ್ ಅಲ್ಲಿ ಚಿಲ್ಡ್ರನ್ ಅಂತ ಯೂಸ್ ಆಗಿದೆ. ಸಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಮಕ್ಕಳು ಸಾಮಾನ್ಯವಾಗಿ ಆಗಾಗ್ಗೆ ಒಬ್ರಿಗೊಬ್ರು ಟೀಸ್ ಮಾಡ್ಕೊಳ್ತಾ ಇರ್ತಾರೆ. ಅಂದ್ರೆ ಅಲ್ಲಿ ಇಬ್ರೇ ಇಲ್ಲ ಚಿಲ್ಡ್ರನ್, ಜನರಲ್ ಆಗಿ ಚಿಲ್ಡ್ರನ್ ಎಲ್ರು ಅದೇ ಕೆಲಸ ಮಾಡ್ತಾರೆ ಅಲ್ವಾ. ಸೊ ಒನ್ ಅನದರ್ ಅಂದ್ರೆ ಒಬ್ರಿಗೊಬ್ರು ಅಂತ. ನೆಕ್ಸ್ಟ್, ದ ಪ್ಲೇಯರ್ಸ್ ಶುಕ್ ಹ್ಯಾಂಡ್ ವಿತ್ ಒನ್ ಅನದರ್. ಪ್ಲೇಯರ್ಸ್ ಅಲ್ಲಿ ಇಬ್ರೇ ಇರ್ಬೇಕು ಅಂತೇನಿಲ್ಲ, ಒಂದು 10-11 ಜನ ಪ್ಲೇಯರ್ಸ್ ಕೂಡ ಒಬ್ರಿಗೊಬ್ರು ವಿಶ್ ಮಾಡ್ಕೊಳ್ಳೋದಕ್ಕೆ ಶೇಕ್ ಹ್ಯಾಂಡ್ ಮಾಡ್ತಾ ಇದ್ದಾರೆ, ಒಬ್ಬರಿಗೊಬ್ರು. ಹೀಗೆ ಈಚ್ ಅದರ್ ವರ್ಡ್ ಅನ್ನ ನಾವು ಸಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಇಬ್ಬರಿದ್ದಾಗ ಮಾತ್ರ ಯೂಸ್ ಮಾಡ್ತೀವಿ. ಒನ್ ಅನದರ್ ವರ್ಡ್ ಅನ್ನ ಸಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಇಬ್ಬರಿಗಿಂತ ಜಾಸ್ತಿ ಇರುವಂತಹ ಪ್ಲೇಸ್ ಅಲ್ಲಿ ಈ ವರ್ಡ್ ಅನ್ನ ನಾವು ಯೂಸ್ ಮಾಡ್ತೀವಿ. ಇದು ಈಚ್ ಅದರ್ ಮತ್ತೆ ಒನ್ ಅನದರ್ಗೆ ಸಂಬಂಧಪಟ್ಟ ಹಾಗೆ ಒಂದು ಗ್ರಾಮರ್ ರೂಲ್ ಆಯ್ತು. ಆದ್ರೆ ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ನೀವು ಇಬ್ಬರಿಗಿಂತ ಜಾಸ್ತಿ ಇದ್ದಾಗ್ಲೂ ಕೂಡ ಈಚ್ ಅದರ್ ಅಂತ ಹೇಳ್ಬಹುದು, ಇಬ್ಬರೇ ಇದ್ದಾಗ ಕೂಡ ನೀವು ಒನ್ ಅನದರ್ ಅಂತ ಕೂಡ ಹೇಳ್ಬಹುದು, ನೋ ಪ್ರಾಬ್ಲಮ್. ಬಟ್ ಗ್ರಾಮರ್ ಪಾಯಿಂಟ್ ಅಂತ ಬಂದಾಗ, ಎಕ್ಸಾಮ್ಸ್ ಅಲ್ಲಿ ಏನಾದ್ರೂ ನೀವು ಇಂಥ ಪ್ರಶ್ನೆಗಳಿಗೆ ಉತ್ತರ ಕೊಡ್ಬೇಕು ಅಂತ ಬಂದಾಗ ಈಚ್ ಅದರ್ ಯಾವಾಗ್ಲೂ ಸಬ್ಜೆಕ್ಟ್ ಪ್ಲೇಸ್ ಅಲ್ಲಿ 2 ಮೆಂಬರ್ಸ್ ಇದ್ದಾಗ ಮಾತ್ರ ಯೂಸ್ ಆಗುತ್ತೆ. ಒನ್ ಅನದರ್ ಇಬ್ಬರಿಗಿಂತ ಜಾಸ್ತಿ ಜನರ ಮಧ್ಯೆ ಇರುವಂತಹ ಮ್ಯೂಚುವಲ್ ಆಕ್ಷನ್ ಅನ್ನ ಅಥವಾ ರಿಲೇಶನ್ಶಿಪ್ ಅನ್ನ ತೋರಿಸ್ಲಿಕ್ಕೆ ಯೂಸ್ ಆಗುತ್ತೆ. ಕೊನೆಯದಾಗಿ ಎಕ್ಸ್ಕ್ಲಮೇಟರಿ ಪ್ರೊನೌನ್. ಎಕ್ಸ್ಕ್ಲಮೇಟರಿ ಅಂತ ಹೇಳಿದ್ರೆ ಆಶ್ಚರ್ಯ ಸೂಚಕ ಅಂತ. ಆಶ್ಚರ್ಯವನ್ನ ಸೂಚಿಸ್ಲಿಕ್ಕೆ ಯೂಸ್ ಮಾಡುವಂತಹ ಒಂದು ವರ್ಡ್ ಅನ್ನ ನಾವು ಎಕ್ಸ್ಕ್ಲಮೇಟರಿ ಪ್ರೊನೌನ್ ಅಂತ ಹೇಳ್ತೀವಿ. ಈ ಕ್ಯಾಟಗರಿನಲ್ಲಿ ವಾಟ್, ಈ ಒಂದೇ ವರ್ಡ್ ಅನ್ನ ನಾವು ಎಕ್ಸ್ಕ್ಲಮೇಟರಿ ಪ್ರೊನೌನ್ ಆಗಿ ಯೂಸ್ ಮಾಡ್ತೀವಿ. ಎಕ್ಸ್ಕ್ಲಮೇಷನ್ ಅನ್ನ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ
ನಾವು ಬೇರೆ ವರ್ಡ್ಸ್ ಅನ್ನ ಕೂಡ ಯೂಸ್ ಮಾಡ್ತೀವಲ್ವಾ? ವಾವ್, ಅಲಾಸ್, ಬ್ರಾವೋ, ಓ. ಈ ವರ್ಡ್ಸ್ ಅನ್ನ ನಾವು ಸೆಂಟೆನ್ಸ್ ಅಲ್ಲಿ ಆಶ್ಚರ್ಯ ಸೂಚಕಗಳಾಗಿ ಯೂಸ್ ಮಾಡ್ತೀವಿ. ಇವುಗಳನ್ನ ನಾವು ಇಂಟರ್ಜೆಕ್ಷನ್ಸ್ ಅಂತ ಹೇಳ್ತೀವಿ. ಆದ್ರೆ ವಾಟ್ ಅನ್ನೋ ವರ್ಡ್ ಅನ್ನ ಮಾತ್ರ ನಾವು ಪ್ರನೌನ್ ಅಂತ ಕನ್ಸಿಡರ್ ಮಾಡ್ತೀವಿ. ಆಶ್ಚರ್ಯವನ್ನ ಸೂಚಿಸುವಂತಹ ವರ್ಡ್ ನ ಬದಲಾಗಿ ಯೂಸ್ ಮಾಡುವಂತಹ ವರ್ಡ್ ಆಗಿರೋದ್ರಿಂದ ಎಕ್ಸ್ಕ್ಲಮೇಟರಿ ಪ್ರನೌನ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ವಾಟ್, ಯು ಡೋಂಟ್ ನೋ ಸಚಿನ್ ತೆಂಡೂಲ್ಕರ್? ಅಂದ್ರೆ ನಿನಗೆ ಸಚಿನ್ ತೆಂಡೂಲ್ಕರ್ ಅಂದ್ರೆ ಯಾರು ಅಂತ ಗೊತ್ತಿಲ್ವಲ್ಲ? ಅದನ್ನ ಕೇಳಿ ನನಗೆ ಆಶ್ಚರ್ಯ ಆಯ್ತು ಅನ್ನೋದನ್ನ ತೋರಿಸ್ಲಿಕ್ಕೆ ಇಲ್ಲಿ ವಾಟ್ ಅನ್ನೋ ವರ್ಡ್ ಅನ್ನ ಯೂಸ್ ಮಾಡಿದೀವಿ. ನಿನಗೆ ಸಚಿನ್ ತೆಂಡೂಲ್ಕರ್ ಗೊತ್ತಿಲ್ವಾ ಅಂತ ನಾವು ಪ್ರಶ್ನೆ ಮಾಡ್ತಾ ಇಲ್ಲ. ನಿನಗೆ ಸಚಿನ್ ತೆಂಡೂಲ್ಕರ್ ಗೊತ್ತಿಲ್ಲ ಅನ್ನೋದು ಒಂದು ದೊಡ್ಡ ಆಶ್ಚರ್ಯ ಸೂಚಕವಾಗಿರುವಂತಹ ಒಂದು ಮಾತು ಅನ್ನೋದನ್ನ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಇಲ್ಲಿ ವಾಟ್ ಅನ್ನ ಯೂಸ್ ಮಾಡಿದೀವಿ. ಹಾಗೇನೆ ವಾಟ್, ಯು ಲಾಸ್ಟ್ ದ ಮನಿ. ಕೊನೆಯದಾಗಿ ವಾಟ್, ಐ ಕಾಂಟ್ ಬಿಲೀವ್ ದಿಸ್. ಹೀಗೆ ಆಶ್ಚರ್ಯವನ್ನ ಸೂಚಿಸೋದಕ್ಕೆ ಯೂಸ್ ಮಾಡುವಂತಹ ವರ್ಡ್ ಆಗಿರೋದ್ರಿಂದ ಇದನ್ನ ನಾವು ಎಕ್ಸ್ಕ್ಲಮೇಟರಿ ಪ್ರನೌನ್ ಅಂತ ಕನ್ಸಿಡರ್ ಮಾಡ್ತೀವಿ. ಇದೇ ವಾಟ್ ಅನ್ನೋ ವರ್ಡ್ ಅನ್ನ ಆಶ್ಚರ್ಯವನ್ನ ಸೂಚಿಸ್ಲಿಕ್ಕೆ ನಾವು ಇನ್ನೂ ಒಂದು ರೀತಿಯಾಗಿ ಯೂಸ್ ಮಾಡ್ತೀವಿ. ವಾಟ್ ಅ ಕೋಇನ್ಸಿಡೆನ್ಸ್. ನೋಡಿ, ಇಲ್ಲಿ ಕೋಇನ್ಸಿಡೆನ್ಸ್ ಅನ್ನೋದು ಒಂದು ನೌನ್. ಆ ನೌನ್ ಜೊತೆಗೆ ಯೂಸ್ ಆಗಿರುವಂತಹ ಈ ವರ್ಡ್ ಅನ್ನ ನಾವು ಎಕ್ಸ್ಕ್ಲಮೇಟರಿ ಪ್ರನೌನ್ ಅಂತ ಹೇಳೋದಿಲ್ಲ. ನೌನ್ ಜೊತೆಗೆ ಯೂಸ್ ಆಗಿರೋದ್ರಿಂದ ಇದನ್ನ ನಾವು ಎಕ್ಸ್ಕ್ಲಮೇಟರಿ ಅಡ್ಜೆಕ್ಟಿವ್ ಅಂತ ಹೇಳ್ತೀವಿ. ಹಾಗೇನೆ ವಾಟ್ ಡಿಡ್ ಯು ಸೇ. ಇಲ್ಲಿ ವಾಟ್ ಅನ್ನೋದು ಪ್ರಶ್ನೆ ಕೇಳಲಿಕ್ಕೆ ಯೂಸ್ ಆಗಿರುವಂತಹ ಒಂದು ಇಂಟರೋಗೇಟಿವ್ ಪ್ರನೌನ್ ಆಗಿದೆ. ಹಾಗೇನೆ ಕೊನೆಯದಾಗಿ ಐ ಹರ್ಡ್ ವಾಟ್ ಯು ಸೆಡ್. ಇಲ್ಲಿ ವಾಟ್ ಅನ್ನೋದು ಎರಡು ಕ್ಲಾಸಸ್ ಅನ್ನ ಒಂದಕ್ಕೊಂದು ಜಾಯಿನ್ ಮಾಡ್ಲಿಕ್ಕೆ ಯೂಸ್ ಆಗಿರುವಂತಹ ಒಂದು ರಿಲೇಟಿವ್ ಪ್ರನೌನ್ ಆಗಿದೆ. ನೌನ್ ಜೊತೆಗೆ ಯೂಸ್ ಆದ್ರೆ ಅದು ಅಡ್ಜೆಕ್ಟಿವ್ ಆಗುತ್ತೆ. ಪ್ರಶ್ನೆ ಕೇಳೋದಕ್ಕೆ ಯೂಸ್ ಆದ್ರೆ ಅದು ಇಂಟರೋಗೇಟಿವ್ ಪ್ರನೌನ್ ಆಗುತ್ತೆ. ಎರಡು ಕ್ಲಾಸಸ್ ಅನ್ನ ಒಂದಕ್ಕೊಂದು ಕನೆಕ್ಟ್ ಮಾಡ್ಲಿಕ್ಕೆ ಯೂಸ್ ಆಗಿದ್ರೆ ಆಗ ಅದು ರಿಲೇಟಿವ್ ಪ್ರನೌನ್ ಆಗುತ್ತೆ. ಆದ್ರೆ ಆಶ್ಚರ್ಯವನ್ನ ಸೂಚಿಸ್ಲಿಕ್ಕೆ ಮಾತ್ರ ಯೂಸ್ ಆಗಿರುವಂತಹ ಈ ವಾಟ್ ಅನ್ನೋ ವರ್ಡ್ ಈ ಕೇಸಲ್ಲಿ ಎಕ್ಸ್ಕ್ಲಮೇಟರಿ ಪ್ರನೌನ್ ಅಂತ ಕನ್ಸಿಡರ್ ಆಗುತ್ತೆ. ಇವತ್ತಿನ ಕ್ಲಾಸಲ್ಲಿ ರೆಸಿಪ್ರೊಕಲ್ ಪ್ರನೌನ್ ಮತ್ತೆ ಎಕ್ಸ್ಕ್ಲಮೇಟರಿ ಪ್ರನೌನ್ ಬಗ್ಗೆ ನಿಮಗೆ ಈ ಎಕ್ಸ್ಪ್ಲನೇಷನ್ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಇದುವರೆಗಿನ ಕ್ಲಾಸಸ್ ಅಲ್ಲಿ ನಾವು ಟೋಟಲಿ 10 ಟೈಪ್ಸ್ ಆಫ್ ಪ್ರನೌನ್ಸ್ ಅನ್ನ ಕಲ್ತಿದ್ದೀವಿ. ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೊಂದು ಪಾರ್ಟ್ಸ್ ಆಫ್ ಸ್ಪೀಚ್ ಅಡ್ಜೆಕ್ಟಿವ್ಸ್ ಟಾಪಿಕ್ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್.